ಡಿಸಿಎಂ ಡಿಕೆಶಿ ಹೋದ ಬೆನ್ನಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ರಾಯಚೂರಿನ ಸಿಂಧನೂರಿಗೆ ಬಂದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು 151 ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಡಿಕೆಶಿ ನಿರ್ಗಮನದ ಬಳಿಕ ಈಶ್ವರ್ ಖಂಡ್ರೆ ಅವರು ಮಾತನಾಡ್ತಾ ಇದ್ರು. ರಾಯಚೂರಿನ ಸಿಂಧನೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿದ್ರು. ಯಾಕೆಪ್ಪ ಅಂತ ಅಂದ್ರೆ ಅಲ್ಲಿ 151 ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇತ್ತು. ಸೊ ಅದರಲ್ಲಿ ಭಾಗಿಯಾಗಿದ್ರು. ಡಿಕೆಶಿ ಅವರು ಅಲ್ಲಿಂದ ಹೊರಡ್ತಾರೆ. ಆ ಕಾರ್ಯಕ್ರಮದಿಂದ ಹೊರಟಾಗ ಈಶ್ವರ್ ಖಂಡ್ರೆ ಅವರು ಮಾತಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಖಂಡ್ರೆ ಪಕ್ಕದಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಆಗ ಕೂಡಲೇ ಸಚಿವರನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗ್ತಾರೆ ಸಿಬ್ಬಂದಿ. ಈ ವೇಳೆ ಕೆಲ ಹೊತ್ತು ಸಿಬ್ಬಂದಿ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ರು, ಏನಾಯ್ತಪ್ಪ ಇದು ಅಂತ ಹೇಳಿ. ನೋಡಿ, ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ದಟ್ಟವಾದಂತ ಹೊಗೆ ಆವರಿಸ್ಕೊಂಡಿದೆ. ತಕ್ಷಣವೇ ಅಲ್ಲೇ ಸ್ಟೇಜ್ನಲ್ಲಿ ಮಾತಾಡ್ತಾ ಇದ್ದಂತ ಈಶ್ವರ್ ಖಂಡ್ರೆ ಅವರನ್ನ ರಕ್ಷಣೆ ಮಾಡ್ತಾರೆ ಸಿಬ್ಬಂದಿಗಳು. ಅವರನ್ನ ಅಲ್ಲಿಂದ ಪಕ್ಕಕ್ಕೆ ಕರೆದುಕೊಂಡು ಹೋಗ್ತಾರೆ, ಬೇಡ ಇಲ್ಲಿರೋದು ಅಂತ ಹೇಳಿ. ಸೊ ಅದಾದ ನಂತರ ಬೆಂಕಿ ನಂದಿಸುವಂತ ಕಾರ್ಯ ನಡೆಯುತ್ತೆ. ಆ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಶಾರ್ಟ್ ಸರ್ಕ್ಯೂಟ್ನಿಂದ ಆದಂತ ಅವಘಡ ಇದು. ಕೆಲ ಕಾಲ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಅದಾದ ನಂತರ ಈಗ ತಿಳಿಗೊಂಡಿದೆ ಪರಿಸ್ಥಿತಿ. ಬಹಳ ಪ್ರಮುಖವಾಗಿ ಸಚಿವರಿದ್ದಂಥ ಸ್ಟೇಜ್ ಅದು. ಸೊ ಹಂಗಾಗಿನೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಪಾಪ ಕಕ್ಕಾಬಿಕ್ಕಿ ಆಗಿ ಹೋಗ್ಬಿಟ್ಟಿದ್ರು, ಇದೇನಪ್ಪ ಆಯಿತು ಅಂತ ಹೇಳಿ. ಅಂದರೆ ಯಾರ ಕೈನಲ್ಲೂ ಇರಲ್ಲ, ಯಾವಾಗ ಏನು ಬೇಕಾದರೂ ಆಗಬಹುದು, ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಆಗೋಗಿದೆ ಇದು. ಬಟ್ ಭಾಳ ಹುಷಾರಾಗಿರಬೇಕು ಇಂಥ ಸಂದರ್ಭಗಳಲ್ಲಿ, ಅಥವಾ ಇಂಥ ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಸಮಾವೇಶಗಳು ನಡೀತಾವೆ ಅಂತ ಅಂದರೆ ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ಹುಷಾರಾಗಿರಬೇಕು. ಎಲ್ಲಾದರೂ ಒಂಚೂರು ವೈರ್ ಕಟ್ ಆಗಿಬಿಟ್ಟಿದ್ರೆ ಹಿಂಗಾಗ್ಬಿಡುತ್ತೆ. ಸೊ ಹಾಗಾಗಿ ಈಗ ಸಚಿವರು ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಭಾಳ ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ DCM ಕೂಡ ಇದ್ದರು. ಸೊ ಅವರೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗಿದ್ದಾರೆ. ಅಲ್ಲಿಂದ ಹೋದ ನಂತರ ಖಂಡ್ರೆ ಅವರು ಮಾತಾಡ್ತಾ ಇದ್ರಂತೆ. ಆಗ ಏಕಾಏಕಿಯಾಗಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ರಿಪೋರ್ಟರ್ ಅನಿಲ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್, ಹೇಗಾಯ್ತು ಈ ಘಟನೆ? ಜೊತೆಗೆ ಯಾರ್ಯಾರೆಲ್ಲ ಇದ್ರು ಸ್ಟೇಜ್ ಮೇಲೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ನಿಜವಾಗ್ಲು ಏನು DCM ಹಾಗೂ ಮತ್ತೆ ಸಾಕ್ಷಾತ್ ಇರುವಂತ ವೇದಿಕೆಯಲ್ಲೇ ಅವರ ಕೂಡ ರಾಯಚೂರಿನ ಸಿನ್ನೂರಿನಲ್ಲಿ ಇರುವಂತ ಕಾರ್ಯಕ್ರಮ ಕೂಡ ಸಾಮೂಹಿಕ ಕಾರ್ಯಕ್ರಮ. ಸಾಮೂಹಿಕ ಕಾರ್ಯಕ್ರಮದಲ್ಲಿ ಇವತ್ತು DCM ಮತ್ತೆ ಉಳಿದಂತ ಸಚಿವರು 4 ಸಚಿವರು ಕೂಡ ಭಾಗಿಯಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ಊಟಕ್ಕೆ ತೆರಳುವಂತ ಸಂದರ್ಭದಲ್ಲಿ ಆ ವೇದಿಕೆ ಪಕ್ಕದಲ್ಲಿ ಕೂಡ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಆ ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಕೂಡ ಈಶ್ವರ್ ಖಂಡ್ರೆ ಅವರು ಕೂಡ ಮಾಧ್ಯಮದವರಿಗೆ ಒಂದು ಬೈಟ್ ಕೊಡುವಂತ ಸಂದರ್ಭದಲ್ಲಿ ನೇರವಾಗಿ ಪಕ್ಕದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ಹಂಗೆ ಅಲ್ಲಿರುವಂತ ಈಶ್ವರ್ ಖಂಡ್ರೆ ಅವರನ್ನು ಕೂಡ ಸೇಫ್ ಮಾಡಿಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗುವಂತ ಘಟನೆ ಕೂಡ ಆಗುವಂಥದ್ದು. ಅಲ್ಲೇ DCM ಡಿಕೆ ಶಿವಕುಮಾರ್ ಅವರು ಕೂಡ ಇದ್ರು, ಕಾರ್ಯಕರ್ತರು ಕೂಡ ಪೊಲೀಸರು ಸಿಬ್ಬಂದಿ ಕೂಡ ಒಂದು ಇದು ಮಾಡಿರುವಂತದ್ದು. ಮತ್ತೆ ಅಲ್ಲಿ ಸಿಬ್ಬಂದಿ ಮತ್ತೆ ಪೊಲೀಸರು ಕೂಡ ಬಂದು ಬೆಂಕಿ ನಂದಿಸುವಂತ ಕಾರ್ಯ ಕೂಡ ಮುಂದಾಗಿದ್ರು. ಆ ನಂತರ ಬೆಂಕಿ ನಂದಿಸುವ ಕಾರ್ಯ ಮುಗಿದ ಎಲ್ಲರನ್ನು ಬೇರೆ ಕಡೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ಇಲ್ಲಿ ಯಾವ ರೀತಿಯಾಗಿ ಸಿಬ್ಬಂದಿ ಆತಂಕಗೊಂಡಿದ್ದಾರೆ ಅಂತ ಹೇಳಿ. ಸಹಜವಾಗಿ ಏನಾಗುತ್ತೆ, ಇಂಥ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾದಂಥ ಅವಘಡಗಳಾದಾಗ ಅಲ್ಲಿನ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಥರ ಬಂದ್ಬಿಡುತ್ತೆ. ಸೊ ಹಾಗಾಗಿನೇ ಪಾಪ ಪೊಲೀಸ್ನವರು ಅಲ್ಲಿ ಕಕ್ಕಾಬಿಕ್ಕಿ ಆಗಿರೋದು. ಯಾಕಂತ ಅಂದರೆ ಅಲ್ಲಿ ಸಾಮಾನ್ಯ ವ್ಯಕ್ತಿ ಹೋಗಿರೋದಲ್ಲ, ಒಬ್ಬರ ಸಚಿವರಿದ್ದಾರೆ. ಜೊತೆಗೆ ಪಾಪ 151 ಮದುವೆಗಳಾಗ್ತಾ ಇದ್ದಾವಲ್ಲಿ, 151 ಜೋಡಿ ಮದುವೆ. ಸೊ ಹಿಂಗಿದ್ದಂಥ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆ ಇರಬೇಕು, ಎಷ್ಟು ಜಾಗೃತರಾಗಿರಬೇಕು. ಅದರಲ್ಲೂ ಈ ಕರೆಂಟ್ ವಿಚಾರದಲ್ಲಿ ಆಟ ಆಡೋದಕ್ಕೆ ಹೋಗಲೇಬಾರದು. ಭಾಳ ಹುಷಾರಾಗಿ ಕೆಲಸ ಮಾಡಬೇಕಾಗುತ್ತೆ. ಜೊತೆಗೆ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದು ಏನು ಸ್ಟೇಜ್ನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರು, ಆ ಕ್ಷಣಕ್ಕೇ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುತ್ತೆ ಅಂತ ಅಂದರೆ ಏನರ್ಥ? ಇದು ಒಂದು ಪ್ರಶ್ನೆ. ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತವೆ. ಅಂದರೆ ಬೇಕು ಅಂತಲೇ ಈ ರೀತಿಯಾಗಿ ಮಾಡಿದ್ರಾ, ಅಥವಾ ಅದು ಅಂದರೆ ಆಕಸ್ಮಿಕವಾಗಿ ಆಗಿರುವಂಥ ಘಟನೆನ ಹೇಳೋಕ್ಕಾಗಲ್ಲ. ಈಗ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ. ರಾಜಕೀಯ ವ್ಯಕ್ತಿಗಳು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಾಗ್ತವೆ.